ತಪ್ಪಿದ್ಯಾ ಯಜಮಾನ್ರೆ? ಅದು ಹಾಗೇನಿಲ್ಲ. ನೋಡಿದ್ಯಾ ಮಮ್ಮಿ, ಮಿನಿಸ್ಟ್ರದ್ದು ಎಂಥ ದೊಡ್ಡ ಗುಣ ಅಂತ. ನನಗೆ ಮಿನಿಸ್ಟ್ರು ಸಾಹೇಬ್ರನ್ನ ನೋಡಿದಾಗಲೆಲ್ಲ ಏನೋ ಒಂಥರ ಫೀಲಿಂಗ್ಸು, ಒಂಥರ ಸೆಳೆತ. ಅದಕ್ಕೆ ಮನೆಯಿಂದ ಈಗ ಹೋಗ್ಬೇಕಾದ್ರೆ ಎಮೋಷನಲ್ ಜಾಸ್ತಿ ಆಗಿ ಅಪ್ಪಾಜಿ ಅಂತ ಕರೆದ್ದೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಪ್ಪಾಜಿ. ಇಲ್ಲ ಪರವಾಗಿಲ್ಲ. ಸುಬ್ಬು ನನ್ನ ಅಳಿಯ, ನೀನೊಂದು ನೆಂಟ. ಸುಬ್ಬು ನನ್ನ ಮಗನ ಥರ ಅಂದಮೇಲೆ ನೀನು ನನ್ನ ಮಗನ ಥರನೇ ಬಿಡು. ಅಣ್ಣ, CM ಕಾಲ್ ಮಾಡ್ತೀಯ? ಸಾರಿ, ನಾನು CM ಜೊತೆ ಮಾತಾಡಬೇಕು. ಸರಿ ಯಜಮಾನ್ರೆ, ನೀವು ಮಾತಾಡಿ, ನಾ ಹೊರಡ್ತೀವಿ. ನಮಸ್ಕಾರ. ಕಣ್ಣು ಆ ದನಂ ಕಣ್ಣು ಯಾರ ಕಣ್ಣು ತೆಗದೇ ಇರ್ಲಿ ನನ್ನ ಮಗನಿಗೆ. ತುತು ಹೋಗಿ ಆ 3 ಸಲ ಬಂಗಾರ ಲಟಕ್. ಅವ್ವ ಅವ್ವ ಅವ್ವ, ಏನ್ ದೃಷ್ಟಿ ತಾಗಿದೆಯೋ ನನ್ನ ಮಗನೇ. ಅಲ್ಲೋ ಕಂದ, ನೀನು ಹೇಳ್ದಂಗೆ ಆ ಮಿನಿಸ್ಟರ್ ಸಾಹೇಬ್ರ ಹತ್ರ ನನ್ನ ಮಗನ್ ತರ ಅಂತ ಅನ್ನಿಸ್ಕೊಂಡ್ಬಿಟ್ಟಲ್ಲೋ. ಇದನ್ ಕೇಳಿ ಈ ತಾಯಿ ಜೀವಕ್ಕೆ ಅದೆಷ್ಟು ಸಂತೋಷ ಆಯ್ತು ಗೊತ್ತಾ. ನನಗಿನ್ನೇನು ಬೇಕು. ಹೇಗೋ ಆ ಮನೆಯಲ್ಲಿ ಆ ಬಿಗ್ ಲೇಡಿ ವಿಜಯಾಂಬಿಕಾ ಹತ್ರ ಕೆಲಸ ಮಾಡ್ಕೊಂಡು, ಹಾಗೆ ಮಿನಿಸ್ಟರ್ ಸೇವೆನೂ ಮಾಡ್ಕೊಂಡು ಅವರನ್ನು ಬುಟ್ಟಿಗೆ ಹಾಕೊಂಡ್ಬಿಡೋ. ಮುಂದಿಂದು ಈ ಕಾಂತಮ್ಮ ನೋಡ್ಕೊತಾಳೆ. ಮಮ್ಮಿ ಅಷ್ಟೇ ತಾನೇ, ಇಷ್ಟು ಮಾಡ್ದವನ್ಗೆ ಇನ್ನು ಅಷ್ಟು ಮಾಡಕ್ಕಾಗಲ್ವಾ? ಈ ಸುಂದರ ಐ ಸಿಟ್ಟ ಅಂತಂದ್ರೆ ಕರಗದಿಗಿರೋರೇ ಇಲ್ಲ. ನೋಡು, ನಿಜ ಅಂತ ನಾ ಹೇಳಿದ ಮಾತು. ಫೋನ್ ಬರ್ತಾ ಇದೆ. ಓ, ಕರ್ತವ್ಯದ ಕರೆ. ಯಾವ ಕೆರೆ ಅಲ್ಲ ಮಮ್ಮಿ, ವಿಜಯಾಂಬಿಕಾ ಮೇಡಮು. ಹಲೋ, ಹೇಳಿ ಮೇಡಮ್. ಎಲ್ಲಿದ್ದೀರಾ ಈಗ? ಎಲ್ರು ಮನೆಗೆ ಹೋದ್ರಾ? ಆ ಶ್ರಾವಣಿ ಅಲ್ಲೇ ಇದ್ದಾಳಾ? ಹಾ ಮೇಡಮ್, ಎಲ್ಲರೂ ಮನೆ ಬಂದ್ವಿ. ಅವರೆಲ್ಲ ಒಳಗಡೆ ಅಡಿಗೆ ಮನೆಯಲ್ಲಿದ್ದಾರೆ. ಹೇಳಿ ಮೇಡಮ್, ಏನ್ ವಿಷಯ? ಆ ಶ್ರಾವಣಿ ಏನಾದ್ರೂ ಮಾತಾಡಿದ್ಲಾ? ಮಾತಾಡಿದ್ರು ಮೇಡಮ್, ಮಾತಾಡ್ತಾನೇ ಇರ್ತಾರೆ. ಕಾಫಿ ಬೇಕಾ, ತಿಂಡಿ ಬೇಕಾ ಅಂತ ನಮ್ಮ ಅತ್ತೆ ಜೊತೆ, ನಮ್ಮ ಮಾವನ ಜೊತೆ, ಆಮೇಲೆ ಸುಬ್ಬು ಜೊತೆ ಏನೇನೋ ಮಾತಾಡ್ತಾನೇ ಇರ್ತಾರೆ ಮೇಡಮ್. ಹೇಳಿ, ಏನ್ ವಿಷಯ? ನಾನು ಆ ಮಾತುಗಳು ಕೇಳ್ತಿಲ್ಲ, ಫುಲ್. ಅವಳು ಬೇರೆ ಏನಾದ್ರೂ ಮಾತಾಡ್ತಿದ್ದಾಳ ಅಂತ ಕೇಳಿದೆ. ಅವಳ ತಾಯಿ ಬಗ್ಗೆ ಅಥವಾ ಬೇರೆ ಯಾರ ಹತ್ರ ಆದ್ರೂ ಏನಾದ್ರೂ ಮಾತಾಡಿದ್ದೀನಿ ಅಂತ ಹೇಳ್ತಿದ್ದಾಳ? ನಾನು ಕೇಳ್ತಿರೋದು ಅದ್ರ ಬಗ್ಗೆ. ಓಹೋ, ನೀವು ಆ ವಿಷಯ ಕೇಳ್ತಾ ಇದ್ದೀರಾ? ಹೌದು, ಮಾತಾಡಿದ್ದಾಳ? ಇಲ್ಲ ಮೇಡಮ್, ಅವ್ರ ಅಮ್ಮನ ಬಗ್ಗೆ ಆಗಲಿ ಅಥವಾ ಫೋನಲ್ಲಿ ಇದ್ರ ಬಗ್ಗೆ ಆಗಲಿ ಆ ಥರದ್ದು ಯಾವ ಮ್ಯಾಟ್ರನ್ನು ಅವ್ರು ಮಾತಾಡಿದ್ದನ್ನು ಕೇಳಲೇ ಇಲ್ವಲ್ಲ ಮೇಡಮ್. ಯಾಕೆ ಮೇಡಮ್, ಏನಾಯ್ತು? ಯಾಕೆ, ಏನು, ಎತ್ತ ಅಂತೆಲ್ಲ ಕೇಳಬೇಡ. ನಾನು ಹೇಳಿದಷ್ಟು ಮಾಡುವಷ್ಟು ಸಾಕು. ನೀನು ಶ್ರಾವಣಿನ ಮಾತ್ರ ಅಬ್ಸರ್ವ್ ಮಾಡ್ತಾನೆ ಇರು. ಅವಳು ಯಾರ ಹತ್ರನಾದ್ರೂ ಅನುಮಾನ ಬರೋ ರೀತಿ ಫೋನಲ್ಲಿ ಮಾತಾಡಿದ್ರೆ ಇಮಿಡಿಯೇಟ್ ಆಗಿ ನನಗೆ ಇನ್ಫಾರ್ಮ್ ಮಾಡು. ಶ್ರಾವಣಿ ನನ್ನನ್ನು ಸೋಲ್ಸೋದಕ್ಕೆ ಬೇರೆನೇ ದಾರಿ ಹಿಡಿದಿದ್ದಾಳೆ ಅನ್ಸುತ್ತೆ. ಅದೇನು ಅಂತ ನನಗೆ ಗೊತ್ತಾಗ್ಬೇಕು. ಅದು ಯಾವ ದಾರಿ ಅಂತ ನೀವು ನನ್ಗೆ ಹೇಳಿದ್ರೆ ಶ್ರಾವಣಿ ಮೇಡಮು ಆ ದಾರಿ ತುಳಿದಿರ ಇಲ್ವೋ ಅಂತ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ಮೇಡಮ್. ಅದೆಲ್ಲ ಹೇಳೋಂಥ ಪರಿಸ್ಥಿತಿಯಲ್ಲಿ ನಾನಿಲ್ಲ. ಒಂದು ವಿಷಯ ನೆನ್ಪಿಟ್ಕೊ, ಆ ಶ್ರಾವಣಿ ಯಾರ ಹತ್ರ ಫೋನಲ್ಲಿ ಮಾತಾಡಿದ್ರು ಅಥವಾ ಹೊರಗಡೆ ಹೋಗಿ ಯಾರನ್ನೇ ಮೀಟ್ ಮಾಡಿದ್ರು ಇಮಿಡಿಯೇಟ್ ಆಗಿ ನನಗೆ ಇನ್ಫಾರ್ಮೇಶನ್ ಬರಬೇಕು. ಅದಕ್ಕೆ ನಾನು ಹೇಳ್ತಿದ್ದು ಮಾವ, ಅಡ್ಗೆ ಮಾಡಿ ನಿಮ್ಗೆ ಸುಸ್ತಾಗಿರತ್ತೆ, ನಾನೇ ಬಡಿಸ್ತೀನಿ. ಏನು ಇಲ್ಲಮ್ಮ, ಆಫೀಸಿಂದ ಸುಸ್ತಾಗಿ ಬಂದಿರೋಳು ನೀನು. ಕೂತ್ಕೊಳ್ಳಿ, ನಾನು ಬಡಿಸ್ತೀನಿ. ಅಪ್ಪ, ನಿಮ್ಮಿಬ್ರು ನೋಡ್ತಿದ್ರೆ ಇಬ್ರು ಮಾವ ಸೊಸೆನೋ ಅಪ್ಪ ಮಗಳು ಒಂದು ಗೊತ್ತಾಗ್ತಿಲ್ಲ. ಹೌದು, ಇಂಥ ಮಾವನ್ ಪಡೆಯಕ್ಕೆ ನಾನು ಪುಣ್ಯ ಮಾಡಿದ್ದೆ. ಅಂದ್ರೆ ಇಂಥ ಅತ್ತೆ ಮಾವನ್ ಪಡೆಯಕ್ಕೆ ಪುಣ್ಯ ಮಾಡಿದ್ದೆ. ಇಂಥ ಗಿಲೀಟ್ ಮಾತುಗಳಿಗೇನು ಕಮ್ಮಿ ಇಲ್ಲ. ನಮ್ಮನೇಲಿರೋರು ಸರಿಯಾಗಿದ್ದಿದ್ರೆ ನಾನು ಯಾಕೆ ಬಾಯ್ ಬಡ್ಕೋಬೇಕಾಗಿತ್ತು? ಅಮ್ಮ, ನೀವು ಹುಷಾರಾದ್ಯಾ? ಜ್ವರ ಎಲ್ಲ ಹೊಟ್ಟೋಯ್ತಾ ನಿನಗೆ? ಹೌದೌದು, ನನಗೆ ಜ್ವರ ಹೋಯ್ತು ಕಣೋ, ಆದ್ರೆ ಹೊಟ್ಟೆ ಉರಿತಿದೆ. ಓಹೋ, ಅಮ್ಮ ನಿಂಗೆ ಗ್ಯಾಸ್ಟ್ರಿಕ್ ಆಗಿರ್ಬೇಕು. ಮಾತ್ರೆ ತಂದ್ಕೊಡ್ಲಾ? ಮಾತ್ರೆ ಯಾಕೋಬೇಕು? ಇಂಗು ಜೀರಿಗೆ ಹಾಕಿ ಮಜ್ಜಿಗೆ ಮಾಡಿದ್ದೀನಿ. ಇದನ್ನ ಕುಡಿದ್ರೆ ಹೊಟ್ಟೆ ತಂಪಾಗುತ್ತೆ. ತಗೋ ಇಂದ್ರ, ಜ್ವರ ಬಂದಿರುವಾಗ ಜಾಸ್ತಿ ತಿನ್ಬಾರ್ದು.
ಮಧ್ಯಾಹ್ನ ಬೇಳೆ ಕಟ್ಟು ಅನ್ನ ತಿಂದಿಯಲ್ಲ ಅಷ್ಟು ಸಾಕು. ಈಗ ಮಜ್ಜಿಗೆ ಕುಡಿ, ಸಮಾಧಾನ ಆಗುತ್ತೆ. ಅಯ್ಯೋ ಬೇಡ ರೀ ಮಜ್ಜಿಗೆ. ಬೇಡ ಅಂದ್ರೆ ಬಿಡೋರು ಯಾರು? ಹೊಟ್ಟೆಲಿರೋ ಬೆಂಕಿನ ಆರಿಸಿದ್ರೇನೆ ನಮಗೆ ಸಮಾಧಾನ. ತಗೋ ಕುಡಿ. ಕುಡಿಯೇ. ಈಗ ಸಮಾಧಾನ ಆಯ್ತಾ? ಬಾ ಸ್ವಲ್ಪ ಹೊತ್ತು ಕೂತ್ಕೋ. ಅಪ್ಪ ಅಡಿಗೆ ಎಲ್ಲ ಘಮ ಘಮ ಅಂತಿದೆ, ಫಸ್ಟ್ ಊಟ ಬಡಿಸ್ ನಮಗೆ. ಅಯ್ಯೋ ಮರ್ತೇ ಬಿಟ್ಟೆ, ಕೂತ್ಕೊಳ್ಳಿ, ಬಡಿಸ್ತೀನಿ. ಬೊಂಬಾಟ ಅಡಿಗೆ ಮಾಡಿದ್ದೀನಿ. ಅಪ್ಪ ನನಗೂ ಊಟ ಬಡಿಸಲ್ವಾ? ಯಾಕಮ್ಮ ಕೂತ್ಕೋ, ನಿನಗ್ ಬಿಡ್ಸಲ್ಲ ಅಂತೀನ? ಹಾ 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 ಹಾ. ರೀ, ಮನೆಗೆ ಅಪ್ಪ ಅಮ್ಮ ಅಣ್ಣ ಅದಕ್ಕೆಲ್ಲ ವಾಪಸ್ ಬಂದಿರಂತೆ. ಅವ್ರನ್ನ ಹೋಗಿ ಒಂದ್ಸತಿ ಮಾತಾಡ್ಸ್ಕೊಂಡ್ಬರ್ಬೇಕು. ಓಹೋ, ಇವ್ರೆಲ್ರೂ ಬಂದಿದ್ದಾರಾ? ಅಮ್ಮ ಮಾಡ್ತಿರೋ ಗಲಾಟೆ ಮಧ್ಯದಲ್ಲಿ ನಾನು ಇದನ್ನೆಲ್ಲ ಮರ್ತೇ ಬಿಟ್ಟಿದ್ದೆ. ಇರ್ಲಿ ಇರ್ಲಿ, ಆ ಶ್ರಾವಣಿ ವಾಪಸ್ ಬಂದಿದ್ದಾಳಲ್ಲ ಅಂದಮೇಲೆ ಅವಳಿಗೊಂದು ಚಿಕ್ಕದಾಗಿ ಒಂದು ಚಮಕ್ ಕೊಡಬೇಕು.